Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು another ನ್ಯೂ ವ್ಲಾಗ್ ಆಫ್ MG. ಸೊ ಏನಂತಂದರೆ ಇಟ್ಸ್ ಲೈಕ್ ಅನದರ್ ಟ್ರಿಪ್ ಟೈಮ್ ಅಂತ ಅನಿಸುತ್ತೆ. ಶಾರ್ಟೆಸ್ಟ್ ಟ್ರಿಪ್ ಇದು, ಒಂದು 2 days ಹೋಗ್ತಾ ಇರೋದು. ಸೊ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಇಷ್ಟು ದೂರ. ಸೊ ಎಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲನೂ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಇವಾಗ ನಾನು ಹಾಸನ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಒಳಗಡೆ ಪೇರೆಂಟ್ಸ್ ಎಲ್ಲ ಹೋಗಿದ್ದಾರೆ. ಲೆಟ್ಸ್ ಗೋ. ಮಿಂಚ್ತಾ ಇದೆ ಫುಲ್ಲು. ಅಲ್ಲಿ ನೋಡಿ, ಅಲ್ಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಗೈಸ್, ಇನ್ನೂ ನಮ್ಮ ಟ್ರೈನ್ ಬರೋಕ್ಕೆ ಹಾಫ್ ಆನ್ ಅವರ್ ಟೈಮ್ ಇದೆ. ಇವಾಗ ಟೈಮ್ ಬಂದುಬಿಟ್ಟು 9:01. ಸೊ ಟ್ರೈನ್ ಇರೋದು ಆ್ಯಕ್ಚುಲಿ 8:15 ಬಟ್ ಡಿಲೇ ಆಗಿದೆ. ಸೊ ಟ್ರೈನ್ ಬರೋದು 9:30. ಸೊ ಯಾವುದೋ ಟ್ರೈನ್ ಬಂದಿದೆ ಅನಿಸುತ್ತೆ. ಫುಲ್ಲು ಜನ ಇವತ್ತಂತೂ ಹಾಸನ್ ಜಂಕ್ಷನಲ್ಲಿ ಫುಲ್ ಜನ. ನಾನು ಇಷ್ಟು ಜನನೇ ನೋಡಿರಲಿಲ್ಲ ಇಷ್ಟು ದಿನದಲ್ಲಿ. ಸೊ ಐ ಆಮ್ ಸ್ಟಿಲ್ ವೆಯ್ಟಿಂಗ್. ಯಾರೆಲ್ಲ ಹೋಗ್ತಾ ಇದ್ದೀವಿ ಅದಾದಮೇಲೆ ಮಾತಾಡಿಸ್ತೀನಿ. ತುಂಬ ರಶ್ ಇದೆ. ಈಗ ಫೈನಲಿ ಟ್ರೈನ್ ಬಂತು, ಬರ್ತಾ ಇದೆ 2 minutesಲ್ಲಿ. 9:35. ಸೊ 8:35ಗೆ ಬರಬೇಕಿತ್ತು, ಬಟ್ 9:35 ಆಗಿದೆ ಇವಾಗ. ಫೈನಲಿ ನಮ್ಮ ಕೋಚ್ ಬಂದ್ಬಿಟ್ಟು S5. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಹಾಯ್. ನಮ್ಮ ಜೊತೆ ಇನ್ನೊಂದು ಅದರ್ ಫ್ಯಾಮಿಲಿ ಬರ್ತಿರೋದು ಇವರೇ, ಅಪ್ಪನ ಫ್ರೆಂಡ್ಸ್ ಇವರು. ಹಾಯ್ ಹಾಯ್ ಆಂಟಿ. ಹಾಯ್. ಸೊ ಟ್ರೈನ್ ಫೈನಲಿ ಬಂತು. Let's go, let's go. ಸೊ ಇದು ಮಂಗಳೂರು ಜಂಕ್ಷನಿಂದ ವಿಜಯವಾಡ ಹೋಗ್ತಿರೋದು. ಸಾರಿ, ವಿಜಯಪುರ ಇಲ್ಲೇ ಇದೆ. ಎಲ್ಲರೂ ಕೂಡ ಈಗ ಸೆಟಲ್ ಆಗಾಯಿತು, ನಮ್ಮ ಸೀಟ್ಗೆ ಬಂದು. ಸೊ ಇಲ್ಲೇ 14, 15, 16, 13 ಎಲ್ಲ ಸಿಕ್ಕಿದೆ. ಸೊ ಪೇರೆಂಟ್ಸ್ ಎಲ್ಲ ಆ ಕಡೆ ಇದ್ದಾರೆ. ಸೊ ನಾನು ಈ ಕಡೆ ಟಾಪಲ್ಲಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಗದಗಗೆ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ನಾರ್ತ್ ಕರ್ನಾಟಕಗೆ ಹೋಗ್ತಾ ಇರೋದು. ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಅಪ್ಪನ ಆಫೀಸಲ್ಲಿ ಇಟ್ಸ್ ಲೈಕ್ ಗೆಟ್ ಟುಗೆದರ್ ಇದೆ ಅಂತ. ಅದಕ್ಕೋಸ್ಕರ ಫ್ಯಾಮಿಲಿಯವರೆಲ್ಲ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಸೊ ನಾನು, ಅಪ್ಪ, ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ತಮ್ಮ ಬರೋದಿಲ್ಲ. ಸೂಪರ್ ಶೈ ಆ್ಯಂಡ್ ಸೂಪರ್ ಇಂಟ್ರೋವರ್ಟ್. ಆ್ಯಂಡ್ ಅವ್ನು ಟ್ರಾವೆಲ್ ಎಲ್ಲ ಮಾಡೋಕ್ಕಾಗಲಿ ಅಥವಾ ಅದನ್ನೆಲ್ಲ ಇಷ್ಟಪಡೋದಿಲ್ಲ. ಸೊ ಇಟ್ಸ್ ಜಸ್ಟ್ 3 of us. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್. ಎಕ್ಸೈಟೆಡ್. ಸೊ ಬೆಳಗ್ಗೆ 4:40 ಹಂಗೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ 5 o'clock ಹಂಗೆ ರೀಚ್ ಆಗುತ್ತೆ ಗದಗಕ್ಕೆ. ನೋಡೋಣ. ಇವಾಗಂತೂ 1 hour ಡಿಲೇ ಆಯಿತು. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಹೋಪ್ ಆರಾಮಾಗಿ ಹೋಗಿ ರೀಚ್ ಆಗ್ತೀವಿ ಅಂತ. ಆ್ಯಂಡ್ ಇವಾಗ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು RCB ಮ್ಯಾಚ್ ಬರ್ತಾಯಿದೆ ಗೈಸ್. RCB ಮ್ಯಾಚ್ ಕೂಡ ನೋಡಿಕೊಂಡು ಹೋಗಬೇಕು. ಅಷ್ಟೇ. ಸೊ ಎಲ್ಲರೂ ಕೂಡ ಸೆಟಲ್ ಆದರು. ನಮ್ಮಮ್ಮಂಗೆ ಸ್ವಲ್ಪ ಇದೆಲ್ಲ ತುಂಬಾ ವಸ್ತು, ಅವ್ರು ಜಾಸ್ತಿ ಟ್ರಾವೆಲ್ ಎಲ್ಲ ಮಾಡೋದಿಲ್ಲ. ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಶ್ಯೂರ್ ನಮ್ಮಮ್ಮ ಕಂಫರ್ಟಬಲ್ ಆಗಿದ್ದಾರಾ ಅಂತ. ಸೊ ನಾನು ಬ್ಯಾಗ್ ಕೊಟ್ಟು ಮಲಗಿಸಿದ್ದೀನಿ. ಅಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಎಲ್ಲ ಮಲಗಿದ್ದಾರೆ. ಗುಡ್ ನೈಟ್. ನನಗಂತೂ ಬೇಗ ನಿದ್ದೆ ಬರೋದಿಲ್ಲ. ಐ ಆಮ್ ಲೈಕ್ ನೈಟ್ ಔಲ್ ಥರ. ಲೆಟ್ಸ್ ಗೋ. ಆಲ್ರೆಡಿ 1 wicket ಬೇರೆ ಹೋಗ್ಬಿಟ್ಟಿದೆ ಗೈಸ್. ಸಿಟ್ ಔಟ್. ಪ್ರಾಬ್ಲಮ್. ಫಸ್ಟ್ ಹಾಫ್ ನೋಡ್ತಾ ಸಿಕ್ಕಾಪಟ್ಟೆ ಬೇಜಾರಾಯಿತು, ವಿಕೆಟ್ಸ್ ಹೋಗ್ತಿದ್ದು ನೋಡಿ. ಆ್ಯಂಡ್ ಸೆಕೆಂಡ್ ಹಾಫ್ ಲೈಕ್ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿತ್ತು. ಬಟ್ ಎಂಡ್ ಆಫ್ ದ ಡೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCBಗೆ ಸೋಲಿಲ್ಲ ಅಂದರೆ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ. ಲಿಟ್ರಲಿ ಇಡೀ ಟ್ರೈನ್ ನೋಡ್ತಾ ಇದ್ರು RCB ಮ್ಯಾಚ್ನ ಎಲ್ಲರೂ ಕೂಡ. ಸೊ ಎಷ್ಟು ಒಬ್ಸೆಷನ್ ಇದೆ ನೋಡಿ RCB ಟೀಮ್ ಮೇಲೆ. ಆ್ಯಂಡ್ ಫೈನಲಿ ಗದಗಕ್ಕೆ ರೀಚ್ ಆದ್ವಿ ಅಟ್ 5:30. ನೋಡಿರಿ ಗದಗದು ಇಟ್ಸ್ ಲೈಕ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ಎಸ್ಕಲೇಟರ್ ಎಲ್ಲನೂ ಕೂಡ ಮಾಡ್ತಿದ್ದಾರೆ. ಲಿಫ್ಟ್ ಕೂಡ ಇರಲಿಲ್ಲ. ಇಟ್ಸ್ ಗುಡ್. ಗದಗ್ ಜಂಕ್ಷನ್. ಸೊ ಈಗ ಎಲ್ಲಿಗೆ ಹೋಗ್ತೀನಿ ನನಗೂ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಈಗ ಟೈಮ್ ಆಲ್ಮೋಸ್ಟ್ ಲೈಕ್ 5:40 ಹತ್ರ ಆಗಿದೆ. 4:40 ಬರಬೇಕಿತ್ತು, ಅದೇ 1 hour ಡಿಲೇ ಆಗೋಯ್ತು. ಗದಗ್ ರೈಲ್ವೆ ಸ್ಟೇಷನಿಂದ ನನ್ನ ಅಪ್ಪನ ಕಲೀಗ್ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತೆಲ್ಲ ಫ್ರೆಶ್ ಅಪ್ ಆದ್ವಿ. ಯಾಕೆಂತಂದರೆ ಆ್ಯಂಡ್ ಆಲ್ಸೋ ರೆಸ್ಟ್ ಮಾಡಿದ್ವಿ. ನಮಗೆ ರೆಸಾರ್ಟ್ ಚೆಕ್ ಇನ್ ಇದ್ದಿದ್ದು ಆಲ್ಮೋಸ್ಟ್ ಲೈಕ್ 10 ಹತ್ರ ಆಯಿತು. ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇದು ಗದಗಲ್ಲಿರೋ ಆಫೀಸ್ ವೆಹಿಕಲ್. ಲೈಕ್ ಅಪ್ಪನ ಕಂಪ್ನಿಲಿ ಎಲ್ಲ ಪ್ರಾಡಕ್ಟ್ಸ್ ಐಟಮ್ಸ್ನೆಲ್ಲ ಏನು ಲೋಡ್ ಮಾಡ್ಕೊಂಡು ಹೋಗಬೇಕಾಗ್ತಿರುತ್ತೆ. ಅದಕ್ಕೋಸ್ಕರ ಈ ಥರ ವೆಹಿಕಲ್ಸೇ ಎಲ್ಲ ಕಡೆ ಯೂಸ್ ಮಾಡೋದು. ನಮ್ಮ ಹಾಸನಲ್ಲೂ ಕೂಡ ಇದೇ ಥರ ವೆಹಿಕಲ್ ಇರೋದು. ಒಳ್ಳೆ ನಿದ್ದೆ ಮಾಡಿದೆ ಅಲ್ಲಿ ಮನೇಲಿ. ಸೊ ಈಗ ಫೈನಲಿ ರೆಸಾರ್ಟ್ಗೆ ರೀಚ್ ಆಗಿದ್ವಿ. ಆ್ಯಕ್ಚುಲಿ ನಾವೇ ಫಸ್ಟ್ ನಮ್ಮ ಫ್ಯಾಮಿಲಿ ಮತ್ತು ಅದರ್ ಫ್ಯಾಮಿಲಿ ನಮ್ಮ ಜೊತೆ ಬಂದಿದ್ದೆಲ್ಲ ಅವರು. ಸೊ ಇಟ್ಸ್ ವಿಮಲ್ ರೆಸಾರ್ಟ್ ಅಂತ. ಆಮೇಲೆ ಕಂಪ್ಲೀಟಾಗಿ ನೀಟಾಗಿ ವ್ಲಾಗ್ನ ಮಾಡ್ತೀನಿ. ಐ ಮೀನ್ ಫುಲ್ ಟೂರ್ನ ಮಾಡ್ತೀನಿ. ಸೊ ಫಸ್ಟ್ ಹೋಗ್ಬಿಟ್ಟು ಹ್ಯಾವ್ ಟು ಗೆಟ್ ಫ್ರೆಶ್ ರೆಸಾರ್ಟ್ ಟೂರ್ ಮಾಡಿಬಿಟ್ಟು ಅದಾದಮೇಲೆ ವ್ಲಾಗ್ನ ಇದು ಮಾಡ್ತೀನಿ. ಸೊ
ನೆಕ್ಸ್ಟ್ ವ್ಲಾಗಲ್ಲಿ ಏನೇನೆಲ್ಲ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅದೆಲ್ಲ ಇರುತ್ತೆ. ಲೆಟ್ಸ್ ಗೋ ಇನ್ಸೈಡ್. ಇವಾಗ ಎಂಟ್ರಿನ ಹೆಂಗಿದೆ? ಥ್ಯಾಂಕ್ ಯು ವಿಸಿಟಿಗೆ. ನಾಳೆ ಹೇಳೋಣ ಅದಕ್ಕೆ. ಎಂಟ್ರಿ ತೊಗೊಂಡ್ವಿ, ಅದಾದಮೇಲೆ ಗೈಡ್ ಕೂಡ ಕಳಿಸ್ಕೊಟ್ರು ಎಲ್ಲನೂ ಗೈಡ್ ಮಾಡೋಕ್ಕೆ. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಫಾರ್ಮ್ಸ್ನೆಲ್ಲನೂ ಕೂಡ ಫಿಲ್ ಮಾಡಿಸ್ಕೊಂಡ್ರು. ಆ್ಯಂಡ್ ನಾವೇ ಫಸ್ಟ್ ಫ್ಯಾಮಿಲಿ, ಐ ಮೀನ್ 2 ಫ್ಯಾಮಿಲೀಸ್ ಬಂದಿದ್ದು ರೆಸಾರ್ಟ್ಗೆ. ಸೊ ಇಟ್ ವಾಸ್ ಆಲ್ ಗುಡ್. ಫ್ರೆಶಪ್ ಆಗೋದಿದ್ರು. ಫೈನಲಿ ರೂಮ್ನ ಅಲಾಟ್ ಮಾಡಿದ್ರು. ಸೊ ನಮಗೆ ಡಿ ಬ್ಲಾಕ್ 4 ಸಮಥಿಂಗ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಸೊ ಈಗ ಹೋಗ್ಬಿಟ್ಟು ಕಂಪ್ಲೀಟಾಗಿ ಫ್ರೆಶಪ್ ಆಗಿಬಿಟ್ಟು ಗೇಮ್ಸ್ ಎಲ್ಲ ಆಡೋದೆ. ರೆಸಾರ್ಟ್ ತುಂಬ ಚೆನ್ನಾಗಿದೆ, ಸ್ಪೀಷಿಯಸ್ ಆಗಿ, ಫ್ರೀ ಆಗಿ. ಫೈನಲಿ ರೂಮಿಗೆ ಬಂದ್ವಿ. ರೂಮ್ ಟೂರ್ ಮಾಡ್ತೀನಿ ಬನ್ನಿ ಗೈಸ್. ಸೊ ಎಂಟ್ರಿ ಬಂದ ತಕ್ಷಣನೇ ಸೊ ಒಳಗಡೆ ಎಂಟ್ರಿ ಕೊಟ್ಟರೆ ಈ ಥರ ಇದೆ. ಸೊ ಸ್ಟಾರ್ಟಿಂಗ್ಗೆ ಒಂದು ವಾಶ್ರೂಮ್ ಇದೆ, ಆಮೇಲೆ ಎಲ್ಲ ಮಿರರ್ ಇದೆ. ಹಾಂ, ಆಮೇಲೆ ರೂಮ್ ದಿಸ್ ಇಸ್ ಹೌ ಸೂಪರ್ ಸ್ಪೇಷಿಯಸ್ ಆಗಿದೆ. ಓಕೆ ಗೈಸ್, ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವಾಗ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲಿಂದ ಮತ್ತೆ ಹೊಸ ವ್ಲಾಗ್ ಬರುತ್ತೆ. ಇವತ್ತು ಇಡೀ ದಿನ ಏನೇನು ಮಾಡಿದ್ವಿ ಅಂತ ಎಲ್ಲ. ಸೊ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ ಗೈಸ್, ನೋಡ್ಬೋದು. ನೋಡಿ ಅಲ್ಲಿ ಎಷ್ಟೊಂದು ಗೇಮ್ಸ್ ಇದೆ. ಸೊ ಅದೆಲ್ಲದು ಇವತ್ತು ಆಟ ಆಡಿ ಮಸ್ತ್ ಮಜಾ ಮಾಡೋದೆ. ಸೊ ಲೆಟ್ಸ್ ಗೋ, ಸೂಪರ್ ಎಕ್ಸೈಟೆಡ್ ಅಷ್ಟೇ. ಆ್ಯಂಡ್ ರೆಸಾರ್ಟ್ ಟೂರ್ ಥರ ಏನಿಲ್ಲ ಗೈಸ್, ಹಿಂಗೆ ಎಲ್ಲ ಕಡೆನೂ ಹಿಂಗೆ ಸ್ಪೇಷಿಯಸ್ ಆಗಿ ಸೂಪರ್ ಆಗಿದೆ. ಸೊ ಏನಾದರೂ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಐ ಮೀನ್ ವಿಡಿಯೋಸಲ್ಲೇ ಗೊತ್ತಾಗುತ್ತೆ ಕ್ಲಿಪ್ಪಿಂಗ್ಸಲ್ಲಿ ಹೆಂಗಿದೆ ರೆಸಾರ್ಟ್ ಅಂತ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫೋಟೋ ಸೆಷನ್ಸಿಗೆ ಮಾತ್ರ ಕ್ರೇಜ್ ಇದೆ ಅಲ್ಲಿ ನೋಡಿ ಅಲ್ಲಿ ಎಲ್ಲ. ಸೊ ಯಾ, ದಿಸ್ ಇಸ್ ಆಲ್ ಅಬೌಟ್ ಇಟ್ ಗೈಸ್. ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತೀನಿ, ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ನಾನು ನಿಮ್ಮ ಹಾಸನದ ಹುಡುಗಿ ಮಿಲನ ಗೌಡ. ಆ್ಯಂಡ್ ಗದಗ್ ವ್ಲಾಗೆ ಬರುತ್ತೆ ಗೈಸ್. ಓಕೆ, ಈ ವ್ಲಾಗ್ ಬಂದ್ಬಿಟ್ಟು ಇಟ್ ವಾಸ್ ಆಲ್ ಅಬೌಟ್ ಟ್ರಾವೆಲಿಂಗ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ.